ಕವಿತಾ 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 ಬಾರಿ ಇಲ್ಲಿ. ಅತ್ತೆ ಕರೆದ? ಏನತ್ತೆ? ಏನು ಇಲ್ಲ, ಮನೆ ಖರ್ಚಿಗೆ ಅಂತ ಹೇಳಿ ನಿಮ್ಮ ಮಾವ ದುಡ್ಡು ಕೊಟ್ಟಿದ್ದಾರೆ ನನ್ನ ಕೈಗೆ. ತಗ, ಏನೇನ್ ಬೇಕು ಅದನ್ನೆಲ್ಲನ ನೀನೇ ತಂದ್ಬಿಡು. ಎಲ್ಲ ಬರ್ಕೊಂಡು ಹೋಗ್ಬಿಟ್ಟು ನಿನ್ಗೆ ಏನ್ ಬೇಕು ಅದನ್ನೆಲ್ಲ ತಗೊಂಬಂದ್ಬಿಡು ಮನೆಗೆ. ಹಾ ಸರಿ ಅತ್ತೆ, ಆಯ್ತು ಕೊಡಿ. ಎಷ್ಟಿದೆ ದುಡ್ಡು? ಅದು 10,000 ಆಯ್ತೆ ಕಣಮ್ಮ. ನಿನ್ಗೆ ಏನೇನ್ ಬೇಕೋ ಮನೆಗೆ, ಬೇಳೆ ಬೆಳಕಾಳು ಬೆಲ್ಲ ಏನೇನ್ ಸಾಮಾನಿಲ್ವೋ ಅದನ್ನೆಲ್ಲ ನೋಡ್ಕೊಂಡು ಹೋಗಿ ತಗೊಂಬ. ನಿನಗೂ ಏನಾದ್ರೂ ಬೇಕು ಅಂದ್ರೆ ತಗೋ ಇದ್ರಲ್ಲೇನೆ. ಅಯ್ಯೋ ನನಗೇನ್ ಬೇಕತ್ತೆ, ನನಗೆ ಏನು ಬೇಡ. ಏನು ನಾನು ಸ್ವಲ್ಪ ಏನು ಮೇಕಪ್ ಮಾಡೋದಿಲ್ಲ ಜಾಸ್ತಿ. ಏನೋ ಒಂದು ಸ್ಟಿಕ್ಕರು, ಒಂದು ಸ್ವಲ್ಪ ಒಂದು ಕ್ರೀಮು, ಒಂದು ಪೌಡ್ರು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಬೇಕು ನನಗೆ ಹೇಳ್ರಿ? ಅದೆಲ್ಲ ಮನೆಗೆ ಐತೆ, ಬೇರೆ ಏನು ಬೇಡ ನನಗೆ. ಮನೆಗೆ ಏನೇನು ಬೇಕು ಅದನ್ನೆಲ್ಲ ಒಂದು ಪಟ್ಟಿ ಬರ್ಕೊಂಡೋಗಿ ಎಲ್ಲ ತಗೊಂಬರ್ತೀನಿ ನಾನೇನೆ. ಹೋಲ್ಸೇಲ್ ಅಂಗಡಿಗೆ ಹೋದ್ರೆ ಕಡಿಮೆನೂ ಆಗ್ತಾರೆ, ನಮಗೆ ದುಡ್ಡು ಉಳಿತಾಯ ಆಗುತ್ತೆ. ಆಗ್ಲಾಗ್ಲ ಅಂಗಡಿಗೆ ಹೋಗೋ ಅಂಥದ್ದು ಇದೇ ಇರಲ್ಲ, ಒಂದೇ ಸರಿ ಜಾಸ್ತಿ ತಂದುಬಿಟ್ರೆ. ಅದಕ್ಕೆ ಕಣಮ್ಮ ನಿನ್ನಂತ ಸೊಸೆ ಇರಬೇಕು ಅನ್ನೋದು. ನಾನು ನಿನ್ನ ಇಷ್ಟು ದಿನ ಅರ್ಥ ಮಾಡ್ಕೊಂಬ್ಲಿಲ್ಲ, ಹೆಂಗೋ ಈಗ ನನಗೆ ಅರ್ಥ ಆಗೈತಿ. ನೀನು ತುಂಬಾ ಬುದ್ಧಿವಂತೆ, ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀಯ ಮನೇನ ಅಂತಾನ. ಅದಕ್ಕೆ ಎಲ್ಲ ಜವಾಬ್ದಾರಿನ ನಿನಗೆ ವಹಿಸ್ತಾ ಇದ್ದೀನಿ. ಓಹೋ, ಬುದ್ಧಿವಂತೆ ಅಂತೆ, ಬುದ್ಧಿವಂತೆ. ಅತ್ತೆ ನೋಡು, ಅಲ್ಲ ಇಷ್ಟು ದಿನ ಓದಿಲ್ಲ ಬರ್ದಿಲ್ಲ ಹಂಗೆ ಹಿಂಗೆ ಅಂತಾನೆ ಬೈಯೋರು, ಈಗ ಏನು ಹೊಗಳ್ತಾ ಇದ್ದಾರೆ ಅವಳ ಕವಿತನ್ನ. ನನ್ನಷ್ಟು ಓದಿಲ್ಲ ಅವಳು, ಅವಳೇನು ಬಾರಿ ದೊಡ್ಡ ಇವಳಮ್ಮಂಗೆ ಹೊಗಳಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಅಯ್ಯೋ ಬಿಡಿ ಅತ್ತೆ, ನೀವು ಏನು ಅಷ್ಟೊಂದು ಹೊಗಳಕ್ಕೆ ಹೋಗ್ಬೇಡಿ. ನಮ್ಮನೆ ಕೆಲಸ ಅಲ್ವಾ, ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು ಅಷ್ಟೇ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಷ್ಟೇನೆ. ಸರಿ ಆಯ್ತಮ್ಮ, ತಗೋ. ಸರಿ ಅಮ್ಮ, ತಗೊಂಡೋಗಿ ಎಲ್ಲನ ಬೀರ್ನ ಕಿಕ್ಕಿ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಇಕ್ಕೊಂಡು ಏನೇನು ಬೇಕೋ ಮನೆಗೆಲ್ಲನ ಸಾಮಾನು ಅಂತ ಹೇಳಿ ಎಲ್ಲ ಬರ್ಕೊಂಡು ಹೋಗಿ ಎಲ್ಲ ತಗೊಂಬಂದ್ಬಿಡು. ನಿನ್ ಗಂಡನ ಕರ್ಕೊಂಡು ಹೋಗ್ತೀಯೋ ಸೂರ್ಯನ ಕರ್ಕೊಂಡು ಹೋಗ್ತೀಯೋ? ಅಯ್ಯೋ ಅತ್ತೆ, ನನ್ನ ಗಂಡ ಎಲ್ಲಿ ಬರ್ತಾರೆ ಅವರು? ಕೆಲಸ ಕೆಲಸ ಅಂತಿರ್ತಾರೆ, ಎಲ್ಗೂ ಬರಲ್ಲ ಅವರು. ಇನ್ನೇನ್ ಮಾಡೋದು, ಸೂರ್ಯನೇ ಕರ್ಕೊಂಡು ಹೋಗ್ತೀನಿ ಬಿಡಿ. ಹೌದಮ್ಮ, ನಿನ್ ಗಂಡಗಂತೂ ಸ್ವಲ್ಪ ಹೊತ್ತು ಪುರ್ಸತ್ತೆ ಆಗಲ್ಲ. ಹೆಣ್ಮಕ್ಳು ಎಲ್ಲಾನ ಕರೆದ್ರೆ ಬರೋಣ ಅನ್ನಂಗಿಲ್ಲ. ಆ ಕೆಲಸ ಐತೆ ಈ ಕೆಲಸ ಐತೆ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಅದೇನು ಯೋಚನೆ ಮಾಡ್ತಿರ್ತಾನೋ ಏನೋ, ಯಾವಾಗ್ಲೂ ತಪ್ಪು ಮಕ ಮಾಡ್ಕೊಂಡಿರ್ತಾನೆ. ಸೂರ್ಯನ್ ತರ ನಗುಮುಖ ಇರೋದೇ ಇಲ್ಲ. ಹೋಗ್ಲಿ ಬಿಡಿ ಅತ್ತೆ, ಏನ್ ಮಾಡಕ್ಕಾಗುತ್ತೆ, ಅವ್ರ ಸ್ವಭಾವನೇ ಹಂಗೆ ಅಲ್ವಾ. ಇನ್ನೇನ್ ಮಾಡೋದು, ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಅವ್ರಿಗೆ ಹೇಳ್ದೆ, ಯಾಕ್ರಿ ಈ ತರ ಇರ್ತೀರಾ ಅಂತಾನ. ಆದ್ರೆ ನನ್ನ ಮಾತೇ ಕೇಳಲ್ವಲ್ಲ, ಏನ್ ಮಾಡೋದು, ಅವ್ರು ಬದಲಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಹೆಂಗೋ ಅಂತ ಗಂಡ ಆದ್ರೂ ನೀನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದೆಯಲ್ಲಮ್ಮ, ಅದೇ ನಮಗ್ ಸಂತೋಷ. ಏನ್ ಬೇಜಾರ್ ಮಾಡ್ಕೋಬೇಡ, ನಿನ್ ಗಂಡನೂ ಸರಿ ಹೋಗ್ತಾನೆ ಸದ್ಯದಲ್ಲೇನೆ. ಅದೇನ್ ಯೋಚನೆ ಮಾಡ್ತಿರ್ತಾನೋ ಏನೋ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ಏನ್ ಮಾಡೋದು, ಅಂತವ್ರು ಒಬ್ಬೊಬ್ರು ಇರ್ತಾರೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇನೆ, ಅವಾಗ ಯಾವ ಸಮಸ್ಯೆನೂ ಬರಲ್ಲ. ಸರಿ ಅಮ್ಮ, ಆಯ್ತು. ತಗೊಂಡೋಗಿ ಬೀರ್ನ ಕಿಚ್ಚೆ ಹೋಗು, ನಿನ್ ಬ್ಯಾಗ್ನ ಕಿಚ್ಚ. ಹೋಗ್ಬೇಕಾದ್ರೆ ಸಾಮಾನ್ ತರಕ್ ಹೋಗ್ಬೇಕಾದ್ರೆ ತಗೊಂಡೋಗಿವೆ ಅಂತೆ, ಹೋಗು. ಸರಿ ಅತ್ತೆ, ಆಯ್ತು. ಅತ್ತೆ ಅತ್ತೆ, ಓ ಗಂಗಾ, ಎಲ್ಲಿಗೆ ಹೋಗಿದ್ದೆ? ಬಾ. ಎಲ್ಲೂ ಇಲ್ಲ, ಇಲ್ಲೇ ನಮ್ಮ ಅಮ್ಮರ ಮನೆ ಹತ್ರ ಹೋಗಿದ್ದೆ. ಅತ್ತೆ, ಕವಿತನ್ಗೆ ಎಷ್ಟು ಕೊಟ್ರಿ ದುಡ್ಡ? 10,000 ಕೊಟ್ಟೆ ಕಣಮ್ಮ. ಯಾಕೆ? ಹೌದಾ, ಹಾಗಾದ್ರೆ ನನಗೂ 10,000 ಕೊಡ್ರಿ. ನಿನೀಗ ಯಾಕೆ, ಏನ್ ಬೇಕು ನಿನಗೆ, ಏನ್ ತಗೋಬೇಕು? ಯಾಕೆ ಅಂದ್ರೆ ಈ ಮನೆಗೆ ಇಬ್ರು ಸೊಸೆರ ಇದ್ದಾರೆ ಅಂದ್ಮೇಲೆ ಇಬ್ರಿಗೂ ಸಮನಾಗಿ ನೋಡ್ಬೇಕು ತಾನೆ. ಅದಕ್ಕೆ ಕವಿತನ್ಗೆ 10,000 ಕೊಟ್ಮೇಲೆ ನನಗೂ 10,000 ಕೊಡ್ಬೇಕು ತಾನೆ ಅತ್ತೆ. ಅಯ್ಯೋ, ಅವಳಿಗೆ ಕೊಟ್ಟಿರೋದು ಮನೆಗೆ ಏನಾನ ಬೇಕು ಅಂದ್ರೆ ತಗೊಂಬರ್ಲಿ ಅಂತ ಕೊಟ್ಟಿರೋದು. ಅವಳು ತತ್ತಾಳಲ್ಲ ಬಿಡು, ಇನ್ಯಾಕೆ ನಿನಗೆ ಯಾಕೆ ಕೊಡ್ಬೇಕು? ಅತ್ತೆ, ಅವಳೊಬ್ಳೇನ ಬುದ್ಧಿವಂತೆ, ನಾನು ಅವಳಿಗಿನ್ನ ಜಾಸ್ತಿ ಓದಿದ್ದೀನಿ. ನಾನು ಬುದ್ಧಿವಂತೇನೆ, ನನಗೂ ನೀವು ಜವಾಬ್ದಾರಿ ಕೊಡಿ, ನನಗೂ ದುಡ್ಡು ಕೊಡಿ, ನಾನು ಏನೇನ್ ಬೇಕು ಅದನ್ನೆಲ್ಲ ತರ್ತೀನಿ. ಅವಳೊಬ್ಳೆ ಎಲ್ಲ ತರೋದು. ಈ ಮನೆಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಮರ್ಯಾದೆ ಇತ್ತು, ಈಗ ನನಗೆ ಮರ್ಯಾದಿನೇ ಇಲ್ಲ. ಈ ಮನೆಯಲ್ಲಿ ಬರೀ ಯಾವಾಗ್ಲೂ ಅದ್ ಮಾಡು ಇದ್ ಮಾಡು ಅಂತ ಹೇಳೋದೇ ಆಯ್ತು. ಯಾರನ್ನ ಬಂದ್ರೆ ಟೀ ಮಾಡೋದು ಜ್ಯೂಸ್ ಮಾಡೋದು ಇದೇ ಆಯ್ತು. ನನಗೆ ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ನನಗೂ ನನ್ನ ಗಂಡಗೂ ಇಬ್ರು ಮನೆ ಕೆಲಸ ತರ ಇದ್ದೀವಿ ಈ ಮನೆಗೆ. ಅಯ್ಯೋ, ನಿನ್ಗಿನ್ನೇನ್ ಮರ್ಯಾದೆ ಕೊಡ್ಬೇಕೆ? ಅಯ್ಯೋ, ಈ ಮನೆ ಸೊಸೆಯಾಗಿ ನೀನು ಏನು ಕೆಲ್ಸಕ್ಕೆ ಹೋಗ್ತೀನಿ ಅಂದೆ, ಹೋದೆ 1-2 ದಿವಸ. ಆಮೇಲೆ ಕವಿತಾ ಊರಿಗೆ ಹೋದ್ಲು, ಆಮೇಲೆ ಅವಾಗ ನಿನ್ ಕೆಲ್ಸದಿಂದ ಬಿಡಿಸಿದ್ವಿ. ಅವಾಗಿಂದ ಏನು ಹೋಗೋದ್ ಬೇಡ, ನಾನು ಹೆಂಡ್ತಿಸ್ ಅಂತ ನಿನ್ ಗಂಡನೇ ತಾನು ಹೇಳಿದ್ದು. ಅದಕ್ಕೆ ಬಿಡಪ್ಪ, ನಮ್ಗೇನ್ ಕಮ್ಮಿ ಆಗೈತೆ, ಯಾಕೆ ಹೆಣ್ಮಕ್ಳು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು, ಓದಿದ್ರು ಮನೆಗೆ ಕೆಲಸ ಮಾಡ್ಕೊಂಡಿರ್ಲಿ, ಮನೆ ಕೆಲಸನೇ ಜಾಸ್ತಿ ಇರುತ್ತೆ ಅಂತ ನಾವೇ ಬಿಡಿಸಿದ್ವಿ. ಈಗ ಏನಾಯ್ತು ಅಂತದ್ದು, ನಿನಗೆ ಮರ್ಯಾದೆ ಹೋಗುವಂಥದ್ದು ಏನೈತೆ? ಇನ್ನು ಏನಾಗ್ಬೇಕು, ಎಲ್ಲದಕ್ಕೂ ಕವಿತಾ ಹೇಳ್ದಂಗೆ ನಡೀತಾಯ್ತು ಈ ಮನೆಗೆ. ಅವಳಿಗೆ ಜವಾಬ್ದಾರಿ ಕೊಡ್ತೀರಾ? ಅವಳು ನಂದಿನಿನ ಕರ್ಕೊಂಬಂದ್ ಬರಕ್ಕೆ ಏನೆಲ್ಲ ಪ್ರಯತ್ನ ಪಟ್ಲು, ಅವಳು ಮಾತಿಗೆ ಮಾತ್ರ ಎಲ್ಲ ಒಪ್ಕೊಂಡ್ರಿ. ಅದೇ ನಾನು ಹೇಳಿದೆ, ಒಪ್ಕೊಂಡ್ಬಿಡ್ತಿದ್ರ ನೀವು? ನನ್ನ ಮಾತಿಗೆ ಬೆಲೆ ಕೊಡ್ತಿದ್ರ ಹೇಳ್ರಿ? ಅಯ್ಯೋ ಗಂಗಾ, ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ಯಾ, ಏನಾಯ್ತು ಈಗ? ಅಯ್ಯೋ ಅಲ್ಲ ಅತ್ತೆ, ಏನೋ ನನಗೆ ಕೊಟ್ಟಿದ್ದಾರೆ, ಏನೋ ದೊಡ್ಡ ಸೊಸೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇನೆ. ನೀನ್ ಯಾಕೆ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತೀಯ? ನಿನ್ ಖರ್ಚಿಗೆ ಏನಾರು ಬೇಕು ಅಂದ್ರೆ ಕೇಳಿ ಇಸ್ಕೋ, ಅದ್ ಬಿಟ್ಬಿಟ್ಟು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೀನ್ ಯಾಕೆ ಹೊಟ್ಟೆ ಹುರ್ಕೊಂತ ಇದೀಯ? ನಾನೇನೇನು ನನ್ನ ಸ್ವಂತಕ್ಕೆ ಖರ್ಚು ಮಾಡಕ್ಕೇನು ಇಸ್ಕೊಂಡಿಲ್ಲ. ಅದು ಅಲ್ದೇನೆ ನಾನೇನ್ ಕೇಳಿಲ್ಲ, ಮಾವನೇ ಕೊಡು ಕವಿತನ್ ಕೈಗೆ ಏನಾದ್ರೂ ತಗೊಳಕ್ಕೆ ಅಂತ ಹೇಳಿದ್ರಂತೆ ಅತ್ತೆಗೆ, ಅದಕ್ಕೆ ಅತ್ತೆ ಕೊಟ್ಟಿದ್ದಾರೆ ಅಷ್ಟೇನೆ. ನೀನ್ ಯಾಕೆ ಇಷ್ಟೊಂದು ಇದ್ ಮಾಡ್ತಾ ಇದೀಯಾ?
ಏನ್ ಮಾಡ್ತಾ ಇದೀನಿ ನೀವು ಈ ಮನೆ ಸೊಸೆನೆ, ನಾನು ಈ ಮನೆ ಸೊಸೆನೆ. ನಾನು ನಿಮ್ಗಿನ್ನ ಗ್ರಾಜುಯೇಟ್, ನೀವೆಲ್ಲ ಸೆಕೆಂಡ್ PUC ಓದಿರ್ಬೋದು ಅಷ್ಟೇನೆ. ಆದ್ರೆ ನಾನು ಡಿಗ್ರಿ ಓದಿದ್ದೀನಿ. ಕೆಲಸಕ್ಕೆ ಕಳಿಸಿದ್ರೆ ಒಂದ್ 25-30 ಸಾವಿರ ದುಡಿತಾ ಇದ್ದೆ. ಏನ್ ಮಾಡ್ತೀರಾ? ಈ ಅತ್ತೆನೂ ನನ್ನ ಗಂಡನೂ ಸೇರ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗೋದೇ ಬೇಡ ಅಂತ ಬಿಡಿಸ್ಬಿಟ್ರು ನಿನ್ನಿಂದನ. ನೀನು ಎಲ್ಲ ತವ್ರ ಮನೆಗೆ ಹೋಗಿ ಒಂದು 6-15 ದಿವಸ ಬರ್ದೇ ಇದ್ದಿದ್ದಕ್ಕೆ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೇನೆ ಬಿಡಿಸೇ ಬಿಟ್ರು. ನಾನು ದುಡಿತಾ ಇದ್ದಿದ್ರೆ ಇವತ್ತು ನಾನು ಯಾರನ್ನ ದುಡ್ಡು ಕೇಳೋ ಅವಶ್ಯಕತೆನೇ ಇರಲಿಲ್ಲ. ನನ್ನ ಖರ್ಚಿಗೆ, ಈ ಮನೆ ಖರ್ಚಿಗೆ ಎಲ್ಲದಕ್ಕೂ ನಾನೇ ದುಡಿತಾ ಇದ್ದೆ. ಅಯ್ಯೋ, ಓದಿರೋದಕ್ಕೂ ಬುದ್ಧಿವಂತಿಗೂ ಏನು ಸಂಬಂಧ ಇಲ್ಲ ಕಣೆ ಗಂಗಾ. ಓದ್ದೇಡ್ಕೆನೆ ಅವರು ತುಂಬಾ ಬುದ್ಧಿವಂತರು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನಾನು ಹಂಗೆ ಅಂದ್ಕೊಂಡಿದ್ದೆ ಇಷ್ಟ ದಿನ. ಆದ್ರೆ ಇವಾಗ ಗೊತ್ತಾಗ್ತೈತಿ ಕವಿತಾ ಎಷ್ಟು ಬುದ್ಧಿವಂತೆ ಅಂತನ. ನೀನು ಓದಿದ್ದೀನಿ ಅಂತ ಹೇಳಿ ಈ ತರ ಅಹಂಕಾರದಿಂದನ ಮಾತಾಡಬೇಡ, ಸುಮ್ಮನಿರ್ತೀಯ. ಅವಳಿಗೆ ತುಂಬಾ ಅನುಭವ ಐತೆ, ಅವಳಿಂದನೇ ಈ ಮನೆ ಇವತ್ತು ಚೆನ್ನಾಗೈತಿ. ನಮ್ಮ ನಂದಿನೀನು ಪ್ರೆಗ್ನೆಂಟ್ ಆಗಿರೋ ವಿಷಯನ ನಮಗೆ ಹೇಳ್ಬಿಟ್ಟು ನಮ್ಮನ್ನೆಲ್ಲರೂ ಒಪ್ಪಿಸಿ ಅವಳನ್ನು ಈ ಮನೆಗೆ ಬರೋಂಗ್ ಮಾಡಿದ್ದು ಇವಳು ಬುದ್ಧಿವಂತಿಕೆಯಿಂದಾನೆ, ನೀನು ಓದಿಂದ ಅಲ್ಲ ಇದೆಲ್ಲ ಸಾಧ್ಯ ಆಗಿರೋದು. ಸುಮ್ಮನೆ ಇರು, ಈ ತರ ಎಲ್ಲ ಮಾತಾಡೋದು ತಪ್ಪು. ಹೌದೌದು, ಈ ಮನೆಗೆ ನನಗೂ ನನ್ನ ಗಂಡಗೂ ಯಾವ ಬೆಲೆನೂ ಇಲ್ಲ. ಮನೆ ಕೆಲಸದವ್ರ ತರ ಇದ್ದೀವಿ. ಅಯ್ಯೋ, ಆ ತರ ಯಾಕೆ ಅನ್ಕಂತೀಯ ಗಂಗಾ? ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀಯ? ಏನಾಯ್ತು ನಿನಗೆ ಇವತ್ತು? ಇಷ್ಟು ದಿನ ಚೆನ್ನಾಗೇ ಇದ್ದೆ. ಎಷ್ಟು ದಿನ ಅಂತ ಹೇಳಿ ಇದನ್ನೆಲ್ಲ ನಾನು ನ್ಯಾಯನ ಸಹಿಸ್ಕೊಂಡಿರ್ಬೇಕು ಹೇಳ್ರಿ? ಒಂದಲ್ಲ ಒಂದು ದಿವಸ ಮಾತಾಡ್ಲೇಬೇಕು. ಈ ಮನೆಗೆ ನಿಮ್ಗೂ ನಿಮ್ಮ ಗಂಡಗೂ ಎಷ್ಟು ಹಕ್ಕೈತೋ ನನಗೂ ನನ್ನ ಗಂಡಗೂ ಅಷ್ಟೇ ಐತಿ. ನಾವೇನೇನು ಈ ಮನೆ ಕೆಲಸದವರಲ್ಲ, ನಮಗೂ ಗೊತ್ತಿದೆ, ನಾವು ಬುದ್ಧಿವಂತರೇನೆ. ಅಯ್ಯೋ, ಅದಕ್ಕೆ ಏನಾಯ್ತು ಈಗ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ರಂಪರಾಮಾಯಣೆ ಮಾಡ್ತಾ ಇದ್ಯಾ? ಏನು ಅವಳು ಇರಿ ಸೊಸೆ ಬುದ್ಧಿವಂತೆ, ಒಂದಿಷ್ಟು ಮನೆ ಖರ್ಚಿಗೆ ಅಂತೇಳಿ ದುಡ್ಡು ಕೊಟ್ಟು ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? ಅಷ್ಟೇ ಅಲ್ಲ, ಇವ್ರ ಯಜಮಾನ್ರು ನಮ್ಮ ಭಾವ ಅವ್ರು ಮಾತ್ರನ ಏನಾದ್ರೂ ವ್ಯವಹಾರ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಮಾತ್ರ ಹೋಗ್ತಾರೆ. ನನ್ನ ಗಂಡ ಮನೆಗೆ ತರಕಾರಿ ತರೋದು, ಟಿವಿ ಸರ್ ಮಾಡೋದು, ಗ್ಯಾಸ್ ಕೆಟ್ಟೋಗಿದ್ರೆ ಅಲ್ಲ ಗ್ಯಾಸ್ ಖಾಲಿ ಆಗಿದ್ರೆ ಗ್ಯಾಸ್ ತಂದು ಕೊಡೋದು, ಇಂಥ ಕೆಲಸ ಮಾಡಬೇಕು. ನಾನು ಈ ಮನೆಗೆ ಮುಸ್ರೆ ತೊಳೆಯೋದು, ಅಡುಗೆ ಮಾಡೋದು, ಹೊರಗಡೆ ಎಲ್ಲ ನೀರು ಹಾಕೋದು, ಇಂಥ ಕೆಲಸ ಮಾಡಬೇಕು. ಇವ್ರು ಮಾತ್ರನ ದುಡ್ಡು ಇಸ್ಕೊಂಡು ಜವಾಬ್ದಾರಿಯಿಂದ ನಮ್ಮ ಮನೆಗೆಲ್ಲ ಸಾಮಾನು ತರೋದು, ಮನೆಗೆ ಟಿವಿ ಕರೆನ್ಸಿ ಹಾಕ್ಸೋದು, ಈ ತರ ದುಡ್ಡಿನ ವ್ಯವಹಾರ ಮಾತ್ರ ಇವ್ರದ್ದು. ಅಯ್ಯೋ, ಇದಕ್ಕೆ ನೀನು ಗಂಡನೇ ಏನು ಮಾತಾಡಲ್ಲ, ನೀನ್ ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಅವ್ರು ದೊಡ್ಡವರು ಬಿಡು, ಅದಕ್ಕೆ ಅವ್ರಿಗೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಐತಿ, ಹುಷಾರಾಗಿ ಕೆಲಸ ಮಾಡ್ತಾರೆ. ಅದು ಅಲ್ಲದೆ ಕವಿತನ ಗಂಡನ ಅವನು ಸ್ವಲ್ಪ ಸಿಟ್ನವನು, ಇಂಥ ಚಿಕ್ಕ ಚಿಕ್ಕ ಕೆಲಸ ಹೇಳಿದ್ರೆ ಮಾಡಲ್ಲ. ಅದಕ್ಕೋಸ್ಕರನ ಸೂರ್ಯನ್ಗೆ ಹೇಳೋದು ಈ ತರ ಎಲ್ಲ ಕೆಲಸ ಮಾಡಪ್ಪ ಅಂತಾನ. ಅವನಾದ್ರೆ ಲವಲವಿಕೆಯಿಂದ ಮಾಡ್ತಾನೆ, ಆದ್ರೆ ಚಂದ್ರು ಹಂಗಲ್ಲ. ಅದಕ್ಕೋಸ್ಕರನೇ ಅವನಿಗೆ ಏನು ಹೇಳಕ್ ಹೋಗಲ್ಲ. ಅದನ್ನೇ ತಪ್ಪು ತಿಳ್ಕೊಂತಿದ್ಯಲ್ಲ ಗಂಗಾ ನೀನು. ನನ್ನ ಗಂಡ ಏನು ಕೇಳಲ್ವಲ್ಲ, ಅದಕ್ಕೆ ನಿಮ್ಗೆಲ್ಲ ಸದ್ರ ಆಗ್ಬಿಟ್ಟಿದ್ವಿ ನಾನು ನನ್ನ ಗಂಡನ. ನನ್ನ ಗಂಡ ಸರಿಯಾಗಿದ್ದಿದ್ರೆ ನೀವ್ಯಾಕೆ ಇವತ್ತು ನಮ್ಮನ್ನ ಈ ತರ ಕೀಳಾಗಿ ನೋಡ್ತಿದ್ರಿ ಹೇಳ್ರಿ ಮನೆಯಾಗೆ? ಅಮ್ಮ, ಏನಾಯ್ತಮ್ಮ? ಯಾಕೆ ಹಿಂಗ್ ಬೈ ಮಾಡ್ತಾ ಇದ್ದಾಳೆ ಗಂಗಾ? ಏನಾಯ್ತು ಗಂಗಾ? ನೋಡಪ್ಪ, ಕವಿತನ್ಗೆ ಮನೆ ಸಾಮಾನು ಏನಾರ ಬೇಕು ಅಂದ್ರೆ ತಗಂಬ ಅಂತೇಳಿ 10 ಸಾವಿರ ದುಡ್ಡು ಕೊಟ್ಟೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ. ನನ್ನ ಗಂಡಗೂ ನನಗೂ ಈ ಮನೆಗೆ ಮರ್ಯಾದಿಲ್ಲ, ನಾವು ಮನೆ ಕೆಲಸ ತರ ಇದ್ದೀವಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾಳೆ ನಿನ್ನೆಂತಿ. ನೀನೇ ಹೇಳಪ್ಪ, ನಿಮ್ಮನ್ನ ಯಾವತ್ತಾದ್ರೂ ನಾವು ಮನೆ ಕೆಲಸ ತರ ನೋಡಿದೀವ? ನಿನ್ನೆಂತಿನೋ ಏನೋ ಲವಲವಿಕೆಯಿಂದ ಮಾತಾಡ್ತೀಯಾ, ಚೆನ್ನಾಗೆಲ್ಲ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು, ಮನೆಗೆ ಏನಾದ್ರು ಸಾಮಾನು ಬೇಕು ಅಂದ್ರೆ ತಂದು ಕೊಡ್ತೀಯಾ ಅಂತ ನಿನಗೆ ಹೇಳ್ತೀವಿ. ನಿಮ್ಮ ಅಣ್ಣ ಒಂದು ಸ್ವಲ್ಪ ಸಿಟ್ಟು, ನಾನು ಇಂಥವೆಲ್ಲ ಕೆಲಸ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ಮಕ್ಕ ಕೊಡ್ದಂಗೆ ಹೇಳಿ ಹೋಗ್ತಾನೆ. ಅದಕ್ಕೆ ಅವ್ನಿಗೆ ಹೇಳೋದೇ ಬೇಡ ಅಂತ ಸುಮ್ಮನೆ ಆಗ್ತೀವಿ. ಅದಕ್ಕೋಸ್ಕರ ಗಂಗಾ ನೋಡು ಹೆಂಗ್ ಮಾತಾಡ್ತಾ ಇದ್ದಾಳೆ. ಗಂಗಾ, ಅಲ್ಲ ಅದರಿಂದ ನಾನು ನಿನಗೆ ತೊಂದರೆ? ನಾನೇ ಏನು ತಿಳ್ಕೊಂಡಿಲ್ಲ. ನಮ್ಮನೆ ಕೆಲಸ ಅಂತೇಳಿ ನಾನು ಸಂತೋಷದಿಂದನೇ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸನೂ. ಆ ಥರ ಯಾಕೆ ತಪ್ಪು ತಿಳ್ಕೊಂತೀಯ? ಏನು ಕೆಲಸ ಮಾಡಿದ್ರು ಅವರೇ ನಮ್ಮನ್ನೇನು ಯಾವತ್ತೂ ಕೀಳಾಗಿ ನೋಡ್ಕೊಂಡಿಲ್ಲ. ನಮ್ಮ ಅಣ್ಣ ಆಗಲಿ, ನಮ್ಮ ಅತ್ತಿಗೆ ಆಗಲಿ, ನಮ್ಮ ಅಪ್ಪ ಅಮ್ಮ ಆಗಲಿ. ನೀನೇ ಆ ಥರ ಎಲ್ಲ ಕಲ್ಪನೆ ಮಾಡ್ಕೊತಾ ಇದೀಯ ಅಷ್ಟೇನೆ. ಹೌದೌದು, ನಿಮಗೆ ಅಣ್ಣ ಅತ್ತಿಗೆ ಮೇಲೆ ತುಂಬಾ ಪ್ರೀತಿ. ಅವ್ರೇನು ಹೇಳಿದ್ರು ಕೇಳ್ತೀರಾ. ಅತ್ತಿಗೆ ಜೊತೆಗೆ ಹೊರಟು ಬಿಡ್ತೀರಾ. ತರಕಾರಿ ತರಕಂದ್ರೆ ತರಕಾರಿ ತರಕ್ಕೆ, ಗ್ಯಾಸ್ ತರಕಂದ್ರೆ ಗ್ಯಾಸ್ ತರಕ್ಕೆ ಹೋಗೋದು, ಅವ್ರೇನಾನ ಹೇಳಿದ್ದ ತಂದು ಕೊಡೋದು, ಇಷ್ಟೇ ನಿಮ್ಮ ಕೆಲಸ. ನಿಮಗೇನು ಜವಾಬ್ದಾರಿ ಇಲ್ಲ. ಗಂಗಾ, ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗು. ಈಗ ಇದೆಲ್ಲ ಮಾತಾಡೋದು ಬೇಡ. ನಿನಗೆ ಗೊತ್ತಾಗಲ್ಲ, ಏನಿಲ್ಲ, ಓದಿದ್ದೀನಿ ಅಂತೀಯ, ಈ ಥರನ ಮಾತಾಡೋದು? ಅಸೂಯೆ ಪಡಬಾರ್ದು ಕಣೆ. ಅಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ನೀನೇನು ಈ ಥರ ಮಾತಾಡ್ತಾ ಇದೆಯಾ? ಚೆನ್ನಾಗಿದ್ದಾರೆ, ಅವ್ರವ್ರು ಚೆನ್ನಾಗಾಗ್ತಾರೆ ಅಷ್ಟೇ. ಎಲ್ಲನ ಅವ್ರವ್ರು ದುಡ್ಡು ಮಾಡ್ಕೊಂಡು ಅವ್ರವ್ರು ಇಟ್ಕೊಂಡು ಚೆನ್ನಾಗಾಗ್ತಾರೆ. ಆಮೇಲೆ ನನಗೂ ನಿನ್ಗೂ ಚೊಂಬೆ ಗತಿ. ಇವಾಗ ಮಾತಾಡ್ಲಿಲ್ಲ ಅಂತಂದ್ರೆ ಆಮೇಲೆ ಬೀದಿ ಬೀಳ್ಬೇಕಾಗುತ್ತೆ ನಾನು ನೀನು. ಇದು ನಿನಗೆ ಅರ್ಥ ಆಗಲ್ಲ. ನೀವು ಇನ್ಮೇಲೆ ಇಂಥ ಚಿಕ್ಕ ಪುಟ್ಟ ಕೆಲಸನ ಮಾಡಕ್ ಹೋಗ್ಬೇಡ್ರಿ. ಏನಾದ್ರೂ ದೊಡ್ಡ ದೊಡ್ಡ ವ್ಯವಹಾರ ಮಾಡೋದು ಆ ಥರದ್ದೆಲ್ಲ ನೋಡ್ಕೊಡ್ರಿ ನೀವು. ನೀವೇನೇನು ಈ ಮನೆ ಕೆಲಸ ತಗೊಳ್ಳಲ್ಲ ನಾನು ನೀನು. ಸುಮ್ಮನೆ ಹೋಗ್ತೀಯ ಒಳಕ್ಕೆ? ಹೋಗ್ತೀಯೋ ಇಲ್ವೋ ಈಗ? ನೀವು ಯಾವಾಗಲೂ ಇಷ್ಟೇನೆ. ಅಲ್ಲ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ರೆ ನೋಡಿ ನನ್ನೇ ಬೈದು ಬಾಯಿ ಮುಚ್ಚಿಸ್ತೀರಾ. ಆಯ್ತು, ಹೋಗ್ತೀನಿ. ಮುಂದೆ ಗೊತ್ತಾಗುತ್ತೆ, ಮನೆ ಭಾಗ ಆಗುತ್ತಲ್ಲ, ಅವಾಗ ನಿಮ್ಗೆ ಏನ್ ಸಿಗುತ್ತೆ ಅಂತ. ಇದೇನಿ ಕವಿತಾ ಹಿಂಗ್ ಮಾತಾಡ್ಬಿಟ್ಟು ಹೋಗ್ತಾಳೆ? ಮನೆ ಭಾಗ ಮಾಡ್ತಾಳೆ ಹಂಗಾದ್ರೆ? ಅಯ್ಯೋ ಅಯ್ಯೋ ಅತ್ತೆ, ನನಗೂ ಭಯ ಆಗ್ತೈತೆ. ಆ ಥರ ಎಲ್ಲ ಆಗೋದು ಬೇಡ ಅತ್ತೆ, ನಾವು ಹಿಂಗೆ ಇರೋಣ ಜೊತೆಲೇನೆ. ಸೂರ್ಯ, ನೀನ್ ಹೆಂಡ್ತಿನ ನೀನೇ ಸಮಾಧಾನ ಮಾಡು. ಅಯ್ಯೋ ಅದಕ್ಕೆ ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವಳು ಸುಮ್ಮನೆ ಹೇಳಿದಾಳೆ ಅಷ್ಟೇನೆ. ನಾನು ಬಿಡ್ತೀನ ಭಾಗ ಮಾಡ್ಕೊಳ್ಳೋದಕ್ಕೆ. ನಾವು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀವಿ, ಸುಮ್ಮನೆ ಇರ್ರಿ. ಆ ಥರ ಆಗಕ್ಕೆ ನಾನು ಬಿಡೋದಿಲ್ಲ. ಏನೋಪ್ಪ, ನೀನ್ ಹೆಂಡ್ತಿ ಹೇಳಿದ ಮಾತು ಕೇಳಿದ್ರೆ ಎಲ್ಲಿ ನಮ್ಮ ಮನೇನ ಒಡೆದು ಬಿಡ್ತಾಳೋ ಏನೋ ಅಂತ ಭಯವಾಗ್ತೈತೆ. ನೀನೇ ಒಂದು ಸ್ವಲ್ಪ ಅವಳಿಗೆ ಬುದ್ಧಿ ಹೇಳ್ಬೇಕು.
ಆಯ್ತು ಬಿಡಮ್ಮ, ನಾನು ಹೇಳ್ತೀನಿ ಅವಳಿಗೆ. ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಹಾಂ, ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.